ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ಜೊತೆಗೆ ಅವ್ರು ಹೇಳ್ತಾ ಇರೋದು ರಾಯರು ಇದ್ದಾರೆ ಅಂತ. ಇದೆಲ್ಲ ಅಕ್ಟೋಬರ್ ನವೆಂಬರ್ ತಿಂಗಳ ಹತ್ತಿರ ಬಂದಾಗ ಡಿ.ಕೆ. ಶಿವಕುಮಾರ್ ದೈವ ಭಕ್ತಿ ಇದೇನು ಹೊಸ್ತಲ್ಲ. ಅವರು ಯಾವಾಗಲೂ ಕೂಡ ದೇವರ ಮೊರೆ ಹೋಗೋದು ಹೆಚ್ಚು. ಡಿ.ಕೆ. ಶಿವಕುಮಾರ್ಗೆ ಅಧಿಕಾರ ಬೇಕು ಅನ್ನೋ ಕಾರಣಕ್ಕೆ ಅವರು ದೈವ ಭಕ್ತರಾಗಿದ್ದಲ್ಲ. ಆದರೆ ಈಗ ಅವರ ಕಡೆಗೇನೆ ದೈವದ ಬಲ ಹೆಚ್ಚಾದ ಹಾಗೆ ಕಾಣಿಸ್ತಾ ಇದೆ. ಇದು ಮೊನ್ನೆಯದ್ದೇ. ಅಂದ್ರೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ಅವರು ಟ್ವೀಟ್ ಮಾಡಿದ್ದು ಕುಡ್ಚಿಯ ಶಾಸಕ ಮಹೇಂದ್ರ ತಮ್ಮಣ್ಣವರವರು ಅವರ ಮಗುವನ್ನ ತಗೊಂಡು ಬಂದು ಅದಕ್ಕೆ ಶಿವಕುಮಾರ್ ಅಂತ ನಾಮಕರಣ ಮಾಡಿಸಿದಾಗ ಡಿ.ಕೆ. ಶಿವಕುಮಾರ್ ಅವರ ಕೈಯಿಂದಾನೆ ಈ ಮಗು ನನಗಿಂತ ಎತ್ತರಕ್ಕೆ ಬೆಳಿಲಿ ಅಂತ ಡಿ.ಕೆ. ಶಿವಕುಮಾರ್ ಹಾರೈಸಿದ್ದಾರೆ. ಶಿವ ತಾಂಡವ ರಾಜ್ಯದಲ್ಲಿ ಅಧಿಕಾರಕ್ಕಾಗಿ ಶುರುವಾಗುತ್ತಾ, ಇಲ್ಲ ಅಂದ್ರೆ ಸಿದ್ದರಾಮಯ್ಯನವರು ರೆಬೆಲ್ ಆಗ್ತಾರ? ಈ ಒಂದು ಹುಡುಕಾಟ ಎಲ್ಲರೂ ಮಾಡ್ತಾ ಇದ್ದಾರೆ. ಆದರೆ ನಿಧಾನಕ್ಕೆ ತಕ್ಕಡಿ ಡಿ.ಕೆ. ಶಿವಕುಮಾರ್ ರತ್ತ ವಾಲ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಎಲ್ಲವನ್ನ ಹೈಕಮಾಂಡ್ಗೆ ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಹೈಕಮಾಂಡ್ಗೆ ಎಲ್ಲವನ್ನ ಬಿಟ್ಟು ಬಿಟ್ರೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತು. ಏನು ಮಾಡಬೇಕು ಅನ್ನೋ ತಯಾರಿ ಒಳಗಿಂದೊಳಗೆ ಶುರುವಾಗಿದೆ. ಇಲ್ಲಿ ಶಾಸಕರುಗಳ ವಿಶ್ವಾಸವನ್ನು ಗಳಿಸ್ಕೊಳ್ಳೋದಿದೆಯಲ್ಲ, ಅಲ್ಲಿ ಸಿದ್ದರಾಮಯ್ಯನವರು ಅಂದ್ಕೊಂಡಿದ್ದಾರೆ ಸಹಜವಾಗಿಯೇ ನಾನು ಎಲ್ಲರನ್ನ ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಮಾತನ್ನ ಎಲ್ಲರೂ ಕೇಳ್ತಾರೆ ಅಂತ. ಆದರೆ ಇದು ಅವರ ಎರಡನೇ ಅವಧಿ ಮುಗಿತಾ ಬಂದಿದೆ. ಈಗ ಒಂಥರ ಜೋಶಲ್ಲಿರೋದು ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಅವರಿಗೆ ಮುಂದಿನ ಭವಿಷ್ಯ ಇದೆ. ಸಿದ್ದರಾಮಯ್ಯನವರು ಏನಿದ್ರು ಕೂಡ ಈಗ ಅವರೊಂಥರ ನೇಪಥ್ಯಕ್ಕೆ ಸರಿತಾ ಇರುವಂಥವ್ರು. ಮೊನ್ನೆ ಯತೀಂದ್ರ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ, ರಾಜಕೀಯದ ನೇಪಥ್ಯಕ್ಕೆ ಸರಿತಾ ಇದ್ದಾರೆ ನಮ್ಮ ತಂದೆ, ಅವರ ಅಧಿಕಾರ ಇನ್ನು ಮುಗಿತಾ ಇದೆ, ಇದೊಂದು ಅವಧಿಯಲ್ಲಿ ಅವರು ಅದಾದ ನಂತರ ಚುನಾವಣೆಗೆ ನಿಲ್ಲೋದು ಕೂಡ ಅನುಮಾನ ಅಂತ. ಆದರೆ ಸಿದ್ದರಾಮಯ್ಯನವರೇ ಮುಂದಿನ ಚುನಾವಣೆಗೂ ನಾನು ನಿಲ್ತೀನಿ, ನನ್ನ ಆಪ್ತರು ಒತ್ತಾಯ ಮಾಡ್ತಾ ಇದ್ದಾರೆ ಅನ್ನುವ ಒಂದು ಬಾಣವನ್ನು ಕೂಡ ಬಿಟ್ಟರು. ಅದು ಎಲ್ಲೋ ಒಂದು ಕಡೆ ಸಂದರ್ಭಕ್ಕೆ ತಕ್ಕಂತೆ ಒಂದು ರಾಜಕೀಯ ಬಾಣ ಪ್ರಯೋಗ ಕೂಡ ಹೌದು. ಮುಂದಿನ ಚುನಾವಣೆಯಲ್ಲಿ ನಾನು ನಿಂತ್ಕೋತೀನಿ ಅಂತ ಹೇಳಿದ್ರೆ ಸ್ವಲ್ಪ ಈಗ ಅಧಿಕಾರ ಕೇಳೋರು, CM ಸ್ಥಾನ ಕೇಳೋರು ಒಂಚೂರು ಒಂದು ಹೆಜ್ಜೆ ಹಿಂದೆ ಇಡ್ತಾರೆ ಅಂತ. ಆದರೆ ಡಿ.ಕೆ. ಶಿವಕುಮಾರ್ ಇದೆಲ್ಲವನ್ನ ಯೋಚನೆ ಮಾಡಿದ್ದಾಗಿದೆ. ಇದೆಲ್ಲವೂ ಕೂಡ ನನ್ನ ಮುಂದೆ ಇದೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಇವೆಲ್ಲವನ್ನ ದಾಟಿನೇ ಹೋಗ್ಬೇಕು ಅನ್ನೋದು ಕೂಡ ಗೊತ್ತು. ಅಧಿಕಾರವನ್ನು ಒದ್ದು ಕಿತ್ಕೋಬೇಕು ಅಂತ SM ಕೃಷ್ಣ ಕಾಲದಲ್ಲೇ ಕಲ್ತಿದ್ದಾರೆ, ಬಂಗಾರಪ್ಪನವ್ರ ಕಾಲದಲ್ಲೇ ಕಲ್ತಿದ್ದೀನಿ ಅಂತ ಹೇಳುವಂತ ಡಿ.ಕೆ. ಶಿವಕುಮಾರ್ ಹೇಗೆ ಎಲ್ಲಿಗೆ ಕೊಟ್ರೆ ಎಲ್ಲಿಂದ ಬರುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಒಳ್ಳೆಯ ಡೇಟ್ ಅನ್ನ ಹುಡುಕ್ತಾ ಇದ್ದಾರೆ CM ಗದ್ದುಗೆಗೆ ಏರೋದಿಕ್ಕೆ ಅನ್ನೋದು ಅವರ ವಲಯದಲ್ಲಿ ಕೇಳಿ ಬರ್ತಾ ಇರುವಂತ ಮಾತು. ಡಿ.ಕೆ. ಶಿವಕುಮಾರ್ ನವೆಂಬರ್ ಅಲ್ಲಿ CM ಆಗೋದು ಖಚಿತ. ಆದ್ರೆ ಯಾವುದೇ ಶೇಕ್ ಇಲ್ಲದೆ, ಯಾವುದೇ ಅಲುಗಾಟ ಇಲ್ಲದೇನೆ ಈ ಒಂದು ಹಸ್ತಾಂತರ ಆಗಬೇಕು ಅನ್ನೋದು ಹೈಕಮಾಂಡ್ನ ಲೆಕ್ಕಾಚಾರ. ಅದನ್ನ ಡಿ.ಕೆ. ಶಿವಕುಮಾರ್ ಅವರಿಂದ ಆ ಗ್ಯಾರಂಟಿಯನ್ನ ಬಯಸ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್. ಅಂದ್ರೆ ಈಗ ಬಿಹಾರ ಚುನಾವಣೆ ನಂತರ ಬೇರೆ ಬೇರೆ ಚುನಾವಣೆಗಳು, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಚುನಾವಣೆ ಎಲ್ಲ ಬರ್ತವೆ. ದಕ್ಷಿಣ ಭಾರತದ್ದೇ ಒಂಥರ ಹೆಚ್ಚಿದೆ ಮುಂದಿನ ವರ್ಷಕ್ಕೆ ತಮಿಳುನಾಡು, ಕೇರಳ. ಸೊ ಕಾಂಗ್ರೆಸ್ ದೇಶಾದ್ಯಂತ ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕು, ಗಳಿಸ್ಕೋಬೇಕು ಅಂತಂದ್ರೆ ಅತ್ಯಂತ ದೊಡ್ಡ ರಾಜ್ಯ ಆಗಿರುವ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಶೇಕ್ ಆಗಬಾರದು. ಸೊ ನೋ ಶೇಕ್ ನವೆಂಬರ್ ಆಗಿರಬೇಕು. ಶೇರ್ ಆಗಲಿ, ನೋ ಶೇರ್ ನವೆಂಬರ್ ಆಗೋ ಹಾಗಿಲ್ಲ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಈಗಾಗಲೇ ಅಧಿಕಾರಕ್ಕೋಸ್ಕರ ಮುಂದಡಿ ಇಟ್ಟು ನಾನು ಬಿಟ್ಕೊಡೋದಿಲ್ಲ ಅಂತ ಹೇಳಿದ್ದಾಗಿದೆ. ಆದರೆ ಶೇರ್ ಆಗಲಿ, ಶೇಕ್ ಆಗಬಾರದು ಅಂತ ಹೈಕಮಾಂಡ್ ಹೇಳ್ತಾ ಇದೆ. ನೀವು ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅವರು ರೆಬೆಲ್ ಆಗೋ ಹಾಗೆ ಮಾಡಿ ಅಧಿಕಾರ ಹಸ್ತಾಂತರ ಮಾಡ್ಕೋಬೇಡಿ. ಅವರ ಬೇಡಿಕೆಗಳೇನಿದೆ ಅದೆಲ್ಲವನ್ನ
ಒಪ್ಪಿಸಿ ಅವೆಲ್ಲವನ್ನ ಕೂಡ ಮೊದಲಿಗೆ ಒಪ್ಪಿ ಆ ನಂತರ ನಿಮ್ಮ CM ಸ್ಥಾನ ತಗೊಳ್ಳಿ. ಯಾಕಂದ್ರೆ ಸಿದ್ದರಾಮಯ್ಯನವರು ಅವರು ಮೂಲ ಕಾಂಗ್ರೆಸ್ಸಿಗರೇನಲ್ಲ. ಯಾವಾಗ ಬೇಕಾದರೂ ರೆಬೆಲ್ ಆಗಬಲ್ಲಂತಹ ಸಿದ್ದರಾಮಯ್ಯನವರು ತನ್ನನ್ನು 2 ಬಾರಿ CM ಮಾಡಿದ ಕಾಂಗ್ರೆಸ್ ಮೇಲೆ ರೆಬೆಲ್ ಆದ್ರೆ ಏನ್ ಮಾಡೋದು? ಅವರ ಬಳಿ ಒಂದಷ್ಟು ಶಾಸಕರ ಬಲ ಇದೆ. ಈ ವಿಚಾರವನ್ನು ತಿಳಿದುಕೊಂಡೇ DK ಶಿವಕುಮಾರ್ ನಾನು ಕೂಡ ಶಾಸಕರನ್ನ ವಿಶ್ವಾಸಕ್ಕೆ ತಗೋಬೇಕು ಅಂತ ವಿಚಾರ ಮಾಡಿದ್ದಾರೆ. ಒಕ್ಕಲಿಗ ಶಾಸಕರೆಲ್ಲವನ್ನ ಕೂಡ ಸಿದ್ದರಾಮಯ್ಯನವರ ಅವರ ವಿಚಾರವನ್ನು ಬಿಟ್ಟು ಒಕ್ಕಲಿಗ ಶಾಸಕರನ್ನ ನಾನು ವಿಶ್ವಾಸಕ್ಕೆ ತಗೊಳ್ಳೋಣ ಅಂತ DK ಶಿವಕುಮಾರ್ ಬಹುತೇಕ ಒಕ್ಕಲಿಗರ ಶಾಸಕರನ್ನ ವಿಶ್ವಾಸಕ್ಕೆ ತಗೋತಾ ಇದ್ದಾರೆ. ಇನ್ನು ಒಕ್ಕಲಿಗ ನಂತರ DK ಶಿವಕುಮಾರ್ ಲಿಂಗಾಯತ ಶಾಸಕರನ್ನ ಹೆಚ್ಚಿನದಾಗಿ ತನ್ನ ಆಪ್ತ ಬಳಗ ಏನಿದೆ ಅವರಿಂದ ವಿಶ್ವಾಸಕ್ಕೆ ತಗೋತಾ ಇದ್ದಾರೆ. ಇನ್ನು ಅದನ್ನ ಹೊರತುಪಡಿಸಿದ್ರು ಕೂಡ ಅಂದ್ರೆ ಈ ಕೆಲವು ಅಲ್ಪಸಂಖ್ಯಾತ ಶಾಸಕರು ಅಂತ ಬಂದಾಗ ಅವರನ್ನು ಕೂಡ KJ ಜಾರ್ಜ್ ಕೂಡ ಸಿದ್ದರಾಮಯ್ಯನವರ ಪರ ಇದ್ರೂ ಕೂಡ DK ಶಿವಕುಮಾರ್ ಪರ ಕೂಡ ಒಲವು ತೋರಿಸ್ತಾರೆ ಅನ್ನುವ ಮಟ್ಟಿಗೆ. ಒಂದು ವೇಳೆ ಹೈಕಮಾಂಡ್ ಬಂದು ಕಾಂಗ್ರೆಸ್ನ ಹೈಕಮಾಂಡ್ ಬೆಂಗಳೂರಿನಲ್ಲಿ CLP ಮೀಟಿಂಗ್ ನಡೆಸಿ ಯಾರು ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಸೂಕ್ತ ಅನ್ನುವ ಪ್ರಶ್ನೆಯನ್ನು ಕೇಳುವಂತ ಸ್ಥಿತಿ ಬಂದ್ರೆ ಆಗ ಎಲ್ಲಿ ಹೆಚ್ಚಿನ ಶಾಸಕರು ಸಿದ್ದರಾಮಯ್ಯನವರ ಹತ್ರ ಒಲವು ತೋರಿಸಬಹುದು, ಆ ತೋರಿಸದೆ ಇರುವ ಹಾಗೆ ನಾನು ನೋಡ್ಕೋಬೇಕು. 2 ಸಾಧ್ಯತೆ ಇದೆ. ಒಂದು DK ಶಿವಕುಮಾರ್ ಹತ್ರ ಒಲವು ತೋರಿಸಬಹುದು, ಸಿದ್ದರಾಮಯ್ಯನವರ ಹತ್ರ ಒಲವು ತೋರಿಸಬಹುದು. ಇನ್ನೊಂದು ತಟಸ್ಥರಾಗಿ ಉಳಿಬಹುದು. ಆ ತಟಸ್ಥರಾಗಿ ಉಳಿಯುವಂತ ಶಾಸಕರು ಹೆಚ್ಚಿರಬೇಕು ಅನ್ನುವಂಥದ್ದು DK ಶಿವಕುಮಾರ್ ಅವರ ಒಂದು ಪ್ಲಾನ್. ಅಂದ್ರೆ ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲುವಂತ ಶಾಸಕರು ಒಂದು 20 ಜನ ಖಡಾಖಂಡಿತವಾಗಿ ಸಿದ್ದರಾಮಯ್ಯನವರ ಪರ ನಿಲ್ಲುವಂತ ಶಾಸಕರಿದ್ದಾರೆ. ಇನ್ನೊಂದು ಕಡೆ DK ಶಿವಕುಮಾರ್ ಪರ ನಿಲ್ಲುವಂತ ಶಾಸಕರು ಕೂಡ ಒಂದು 20 ಜನ ಇದ್ದಾರೆ. ಆದ್ರೆ ಈಗ ತಟಸ್ಥವಾಗಿ ಉಳಿದವ್ರನ್ನ ನಿಲ್ಲಿಸಬೇಕು ಅನ್ನೋದು DK ಶಿವಕುಮಾರ್ ಅವರ ಲೆಕ್ಕಾಚಾರ. ನಿಮಗೆ ಆ ಕಡೆ ಸಿದ್ದರಾಮಯ್ಯನವ್ರ ಪರ ಅಂತಂದಾಗ ಅವ್ರ ಪರನೂ ನೀವು ನಿಲ್ಬೇಡಿ ಅಥವಾ ನನ್ನ ಪರನೂ ನಿಲ್ಬೇಡಿ, ನೀವು ತಟಸ್ಥವಾಗಿರಿ. ನನಗೆ 2.5 ವರ್ಷದ ಅವಧಿಯನ್ನ ಹೈಕಮಾಂಡ್ ನನಗೆ ಮಾತು ಕೊಟ್ಟಿದೆ. ನಾನು ಪಕ್ಷವನ್ನು ಗೆಲ್ಸ್ಕೊಂಡ್ ಬಂದವನು, ಇವಾಗ ನನಗೆ ಅವಕಾಶ ಸಿಗುತ್ತೆ ಅನ್ನುವಂಥ ಒಂದು ಮೆಸೇಜ್ ಅನ್ನ ಅವರು ಎಲ್ಲ ಶಾಸಕರಿಗೂ ಪಾಸ್ ಮಾಡಿದ್ದಾರೆ. ಸೊ ಆ ಕೆಲಸವನ್ನ ಅವರ ಆಪ್ತರ ಮೂಲಕ ಈಗ ಮಾಡ್ತಾ ಇದ್ದಾರೆ. ಹಾಗೇನಾದ್ರೂ ಹೈಕಮಾಂಡ್ ಒಂದು ಅಂಕೆ ಸಂಖ್ಯೆಯ ಲೆಕ್ಕಾಚಾರಕ್ಕೆ ಬಂದ್ರೆ ಅತ್ಯಂತ ಹೆಚ್ಚು ಜನ ತಟಸ್ಥರಾಗಿದ್ದಾರೆ. ಹಾಗಾಗಿ ಅವರಿಗೆ 2 ಕಡೆ ಒಲವಿದೆ. ಸಿದ್ದರಾಮಯ್ಯನವರ ಪರನೂ ಒಲವಿದೆ, DK ಶಿವಕುಮಾರ್ ಆದ್ರೂ ಕೂಡ ಅಭ್ಯಂತರ ಇಲ್ಲ. ಹಾಗಾಗಿ ನಾವು DK ಶಿವಕುಮಾರ್ ಅವ್ರಿಗೆ ಮಾತು ಕೊಟ್ಟಿರೋದ್ರಿಂದ 2.5 ವರ್ಷ ಅವರನ್ನ ಮುಂದುವರ್ಸೋಣ. ಅವ್ರ ಹತ್ರ ಸಂಘಟನಾ ಚಾತುರ್ಯ ಇದೆ, ಸಂಪನ್ಮೂಲ ಇದೆ. ಹಾಗೆ ಅವರಿಗೆ ಇನ್ನೂ ಪಕ್ಷವನ್ನ ಇನ್ನೂ ಒಂದು 20 ವರ್ಷ 15 ವರ್ಷ ಮುಂದಕ್ಕೆ ತಗೊಂಡೋಗುವಂತ ಸಾಮರ್ಥ್ಯ ಇದೆ. ಹಾಗಾಗಿ ಅವ್ರಿಗೆ ಕೊಡೋಣ ಅಂತ ಹೈಕಮಾಂಡ್ ಕೂಡ ವಿಚಾರ ಮಾಡಬಹುದು. ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡೇ DK ಶಿವಕುಮಾರ್ ಶಾಸಕರನ್ನ ವಿಶ್ವಾಸಕ್ಕೆ ತಗೊಂಡಿದ್ದಾರೆ. ತಮ್ಮ ಆಪ್ತರ ಮೂಲಕ ತಟಸ್ಥರಾಗಿ ಉಳಿರಿ, ಹಾಗೇನಾದ್ರೂ ಅಂದ್ರೆ ಹೈಕಮಾಂಡ್ ಏನಾದ್ರೂ ಶಾಸಕರ ಸಂಖ್ಯಾಬಲವನ್ನ ನೋಡೋದಕ್ಕೆ ಹೋದಾಗ ಸಿದ್ದರಾಮಯ್ಯನವರ ಪರವಾಗಿ ಹೆಚ್ಚು ಸಂಖ್ಯಾಬಲ ಬಂದಿದ್ದೆ ಆದ್ರೆ ನನಗೆ 2.5 ವರ್ಷದ CM ಅವಧಿ ಕನಸಿನ ಮಾತಾಗ್ಬಿಡುತ್ತೆ. ಆ ಕಾರಣಕ್ಕೆ ತನ್ನ ಆಪ್ತ ಬಳಗದ ಜೊತೆಗೆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿ ಯಾರ್ಯಾರನ್ನ ತಟಸ್ಥರನ್ನಾಗಿಸಬಹುದು ಅವ್ರನ್ನ ತಟಸ್ಥರನ್ನಾಗಿಸಿ ಬರೋ ದಿನಗಳಲ್ಲಿ ಅವ್ರಿಗೆ ಏನು ಸಿಗಬೇಕು, ಅವ್ರ ಕ್ಷೇತ್ರಕ್ಕೆ ಏನು ಕೊಡಬೇಕು, ಅವ್ರಿಗೆ ಏನು ಅರ್ಹತೆಗೆ ಅನುಗುಣವಾಗಿ ಏನು ದಕ್ಕಬೇಕು, ಮಂತ್ರಿ ಸ್ಥಾನ ಸಿಗಬೇಕು ಅಂದ್ರೆ ಅದು ಸಿಗುತ್ತೆ, ಅವರಿಗೆ ಶಾಸಕರಿಗೆ ಏನು ಸಿಗಬೇಕು ಅನುದಾನ ಸಿಗೋ ಹಾಗೆ ನೋಡ್ಕೊಳ್ಳೋಣ ಅನ್ನುವಂತ ಒಂದು ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ. ಇದು ಸಹಜವಾಗಿಯೇ ಸಿದ್ದರಾಮಯ್ಯನವರ ಲೆಕ್ಕಾಚಾರಕ್ಕೆ ಪೆಟ್ಟು ಕೊಡ್ತಾ ಇದೆ. ಸಿದ್ದರಾಮಯ್ಯನವರು ಈಗ ಹಲವು ತಿಂಗಳುಗಳಿಂದಾನೆ ಒಂದು ಶಕ್ತಿ ಪ್ರದರ್ಶನವನ್ನು ನಿಧಾನಕ್ಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರ ಪರವಾಗಿ ಅಹಿಂದ ಹೋರಾಟ ಇರಬಹುದು, ಲಿಂಗಾಯತ ಸ್ವಾಮೀಜಿಗಳೆಲ್ಲ ಬಂದು ಸಿದ್ದರಾಮಯ್ಯನವರ ಪರವಾಗಿ ಅವರಿಗೆ ಮುಂದಿನ ಅವಕಾಶ ಸಿಗ್ಲಿ ಅನ್ನೋ ರೀತಿಯಲ್ಲಿ 300 ಸ್ವಾಮೀಜಿಗಳು ಅವರ ಪರವಾಗಿ ನಿಂತಿದ್ದಿರಬಹುದು. ಇಲ್ಲ ಅಂತ ಹೇಳಿದ್ರೆ ಎಲ್ಲ ಸಚಿವರುಗಳು ಅವರ ಆಪ್ತರು ಧ್ವನಿ ಎತ್ತಾ ಇರುವಂತದ್ದು ಇರ್ಬೋದು, 5 ವರ್ಷ ಸಿದ್ದರಾಮಯ್ಯನವರೇ CM ಅಂತ. ಆದ್ರೆ ಸ್ವತಃ ಸಿದ್ದರಾಮಯ್ಯನವರೇ ಹೈಕಮಾಂಡ್ ಒಪ್ಪಿದ್ರೆ ಅನ್ನುವಂತ ಒಂದು ಕಂಡೀಷನ್ಸ್ ಅಪ್ಲೈ ಅನ್ನೋ ಮಾತನಾಡ್ತಾ ಇದ್ದಾಗ ಇದು ಎಲ್ಲವೂ ಕೂಡ ಹೈಕಮಾಂಡ್ ಕೈಯಲ್ಲಿದೆ. ಆದ್ರೆ ಲಾಸ್ಟ್ ಆಪ್ಷನ್ ಅಂತ ಬಂದಾಗ ಹೈಕಮಾಂಡ್ ಏನಾದ್ರೂ ಶಾಸಕರ ಅಭಿಪ್ರಾಯವನ್ನ ಕೇಳಿದಾಗ
ಅಂದ್ರೆ ಲಾಸ್ಟ್ ಆಪ್ಷನ್ ಅನ್ನೋದಕ್ಕಿಂತ ಇದು ಅತ್ಯಂತ ಪ್ರಮುಖವಾದಂಥ ಆಪ್ಷನ್ ಆಗಬಹುದು. ಒಂದು ವೇಳೆ ಸಿದ್ದರಾಮಯ್ಯನವರು ನಾನು ಬಿಟ್ಕೊಡಲ್ಲ, ಶಾಸಕರ ಒಲವು ನನ್ನ ಪರ ಇದೆ, ನೀವು ಶಾಸಕರ ನಿರ್ಧಾರವನ್ನು ಕೇಳಿ ಅಂತ ಅಂದಾಗ ಶಾಸಕರುಗಳು ಸಿದ್ದರಾಮಯ್ಯನವ್ರ ಪರ ನಿಲ್ಲಬಾರದು, ಅವರು ತಟಸ್ಥರಾಗಿರಬೇಕು. ನನ್ನ ಪರ ನಿಲ್ಲದೇ ಇದ್ರೂ ಪರವಾಗಿಲ್ಲ, ಅವರ ಪರವಾಗಿ ನಿಲ್ಲಬಾರದು ಅನ್ನೋ ಈ ಒಂದು ರಣತಂತ್ರವನ್ನು ಹೆಣೆದಿದ್ದಾರೆ. ಹಾಗಾಗಿನೇ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಒಂದು ಒಳ್ಳೆ ದಿನವನ್ನು ನಿಗದಿ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಸದ್ಯ ಎಲ್ಲ ತಯಾರಿಗಳು ಆಗಿದೆ. ಯಾರು ಬಿಟ್ರು ಯಾರು ಬಿಡದಿದ್ರು ಕಾಂಗ್ರೆಸ್ ಹೈಕಮಾಂಡ್ ಅತ್ಯಂತ ಸ್ಟ್ರಾಂಗ್ ಆಗಿ ನನ್ನ ಪರವಾಗಿ ನಿಲ್ಲುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿದೆ. ಆದರೆ ಶಾಸಕರ ವಿರೋಧವನ್ನು ಕಟ್ಕೊಂಡು ನಿಲ್ಲುತ್ತಾ, ಅದು ಈಗ ಒಂಚೂರು ಆತಂಕ ಇರುವಂಥದ್ದು. ಆ ಕಾರಣಕ್ಕೆ ಶಾಸಕರ ಒಲವನ್ನು ಗಳಿಸೋದಕ್ಕೆ ಡಿ ಕೆ ಶಿವಕುಮಾರ್ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಮುಖ್ಯಮಂತ್ರಿ ಗದ್ದುಗೆಗೇರೋದಕ್ಕೆ ದಿನಾಂಕ ನಿಗದಿ ಕೂಡ ತಯಾರಿ ಮಾಡ್ಕೋತಾ ಇದ್ದಾರೆ. ಒಂದು ದಿನಾಂಕ ಕೂಡ ನಿಗದಿ ಆಗುತ್ತೆ. ಇದೆಲ್ಲದರ ಪೂರ್ವ ತಯಾರಿನೇ ಈಗ ನೋಡಿ ಒಂದಷ್ಟು ಶಾಸಕರು ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡ್ತಾರೆ. ಸಹಜವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ತರದವರು ಅಥವಾ ಬಾಲಕೃಷ್ಣ ತರದವರು, ಇಲ್ಲ ಶಿವಗಂಗಾ ಬಸವರಾಜ್ ಚನ್ನಗಿರಿ ಅವರು, ಹಾಗೆ ಕೆ ಎಚ್ ರಂಗನಾಥ್ ಕುಣಿಗಲ್ಲು, ಮಗಡಿ ಬಾಲಕೃಷ್ಣ, ಸೊ ಲಕ್ಷ್ಮೀ ಹೆಬ್ಬಾಳ್ಕರ್, ಈಗ ಕುಡ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣವರು, ಇವರೆಲ್ಲರೂ ಕೂಡ ಡಿ ಕೆ ಪರವಾಗಿ ತೋರಿಸ್ತಾ ಇರೋಂಥ ಒಲವು ನೋಡ್ತಾ ಇದ್ರೆ ಹೈಕಮಾಂಡ್ಗೆ ಒಂದು ಗಟ್ಟಿಯಾದ ಸಂದೇಶ. ಡಿ ಕೆ ಶಿವಕುಮಾರ್ ಪ್ರಬಲವಾಗಿ ಮುಖ್ಯಮಂತ್ರಿ ಸ್ಥಾನವನ್ನ ಬಯಸ್ತಾ ಇದ್ದಾರೆ, ಹಾಗೆ ನಿಭಾಯಿಸ್ತಾರೆ ಅನ್ನೋದು. ನೋಡೋಣ, ಮುಂದಿನ ಅಪ್ಡೇಟ್ಸ್ ಜೊತೆ ಮತ್ತೆ ಬರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.